ಅಯೋಧ್ಯೆಯ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭ ಆಗಿದೆ. ರಾಮಜನ್ಮ ಭೂಮಿಗೆ 500 ಕೆಜಿ ತೂಕದ ಡೋಲು ತಲುಪಿದೆ. ಗುಜರಾತ್ನ ಕೊರಗ ಸಮುದಾಯದಿಂದ ಈ ಡೋಲು ತಯಾರಾಗಿರೋದು. ಬರೋಬ್ಬರಿ 500 ಕೆಜಿ ತೂಕದ ಡೋಲು. ಬೆಳ್ಳಿ ಮತ್ತೆ ಬಂಗಾರದ ಲೇಪನದಿಂದ ಕೂಡಿರುವಂತಹ ತಾಮ್ರದ ಡೋಲು ಇದಾಗಿದೆ. ಡೋಲನ್ನು ಇಡೋದಕ್ಕೆ 700 ಕೆಜಿಯ ರಥ ಕೂಡ ಈಗಾಗಲೇ ನಿರ್ಮಾಣ ಆಗಿದೆ. ಸುಮಾರು 500 ಮೀಟರ್ ವರೆಗೆ ಇದರ ಸದ್ದು ಕೇಳಿಸುತ್ತೆ. ಅಂದ್ರೆ ಅರ್ಧ ಕಿಲೋಮೀಟರ್ ವರೆಗೆ ಈ ಡೋಲಿನ ಸದ್ದು ಕೇಳಿಸುತ್ತೆ. ನಿನ್ನೆಯಷ್ಟೇ ನೋಡ್ತಾ ಇದ್ವಿ, ಅತಿ ದೊಡ್ಡ ಗಂಟೆಯೊಂದನ್ನು ಅಲ್ಲಿ ತಂದು ಸ್ಥಾಪಿಸಲಾಗಿದೆ. ಭಾರತದಲ್ಲೇ ಅತಿ ದೊಡ್ಡ ಗಂಟೆ ಅನ್ನುವಂಥ ಖ್ಯಾತಿ ಪಡೆದಿದೆ. ಈಗ ಡೋಲು तेरह 1,500 किलो को बताया है ना? नहीं 550 इसका है और इसके का 300 कहा जा रहा है कि जहाँ है अखिल भारतीय डागर समाज की जो नक्काशी की गई है सर, इसके बारे में मुझे बताइए कि ये जो नक्काशी है हमको माइक नहीं देते प्योर से आया। ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಯೋಧ್ಯೆಯಿಂದನೇ ನಮ್ಮ ಪ್ರತಿನಿಧಿ ಜಗದೀಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡಿ. ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಗೆ ದೇಶದ ನಾನಾ ಭಾಗಗಳಿಂದ ಒಬ್ಬೊಬ್ರು ಒಂದೊಂದು ರೀತಿಯ ಉಡುಗೊರೆಯನ್ನ ಕೊಡ್ತಾ ಇದ್ದಾರೆ, ಮತ್ತೆ ತಮ್ಮ ಭಕ್ತಿ ಪ್ರದರ್ಶನವನ್ನ ಮಾಡ್ತಿದ್ದಾರೆ. ನನ್ನ ಹಿಂಭಾಗದಲ್ಲಿರುವಂತಹ ಮತ್ತೊಂದು ಏನಂದ್ರೆ ದೇವಸ್ಥಾನಕ್ಕೆ ಬಂದಿರತಕ್ಕಂತಹ ಉಡುಗೊರೆ ಅಂತ ಹೇಳ್ಬೋದು. ಮತ್ತೆ ಅದರ ಜೊತೆಗೆ ಭಕ್ತರು ತಮ್ಮ ಭಕ್ತಿಯನ್ನ ಕಾಣಿಕೆ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂತಹ ಅತಿದೊಡ್ಡವಾದಂತಹ ಡೋಲು. ಇದು ಡೋಲು ಬಂದಿರುವಂತದ್ದು ಡಬ್ಗರ್ ಸಮುದಾಯ, ಅಂದ್ರೆ ಗುಜರಾತ್ ನಲ್ಲಿ ಡಬ್ಗರ್ ಅಂತ ಸಮುದಾಯ ಅಂತ ಕರೆಯುವಂತದನ್ನ ಕರ್ನಾಟಕದಲ್ಲಿ ಕೊರಗ ಸಮುದಾಯ ಅಂತ ಕರೀತಾರೆ. ಈ ಕೊರಗ ಸಮುದಾಯದವರ ಮೂಲ ಕಸುಬೆ ಡೋಲುಗಳನ್ನ ಬಡಿಯೋದು, ಡೋಲುಗಳನ್ನ ನಿರ್ಮಾಣ ಮಾಡೋದು. ಹಾಗಾಗಿ ಈ ಒಂದು ಸಮುದಾಯದ ಜನರು ಈಗ ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಒಂದು ಏನಂದ್ರೆ ಭಕ್ತಿಯ ಕಾಣಿಕೆಯನ್ನು ಸಮರ್ಪಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದು ಗುಜರಾತ್ ನಿಂದ ಬಂದಿದೆ. ಒಟ್ಟು ಈ ಒಂದು ಡೋಲ್ನ ವಿಶೇಷತೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಯಾಕಂದ್ರೆ ಇದು ಒಟ್ಟು ಗುಜರಾತ್ ಪ್ರಧಾನಿ ನರೇಂದ್ರ ಮೋದಿ ಅವರ ತವರೂರಾಗಿರುವಂತಹ ಕಾರಣಕ್ಕಾಗಿ ಈ ಒಂದು ಡೋಲಿಗೂ ಅವರಿಗೂ ಏನಂದ್ರೆ ಮ್ಯಾಚ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ನೀವು ಈ ಡೋಲ್ನ ಪೂರ್ತಿ ಸುತ್ತಳತೆಯನ್ನು ನೋಡ್ತಾ ಹೋದ್ರೆ ಒಟ್ಟು 56 ಇಂಚಿನ ಡೋಲ್ ಇದೆ. ನೀವು ಈ ಕಡೆಯಿಂದ ಲೆಫ್ಟ್ ಇಂದ ರೈಟ್ ಗೆ ಅಥವಾ ಮೇಲ್ಗಡೆಯಿಂದ ಕೆಳಗಡೆವರೆಗೆ ಅಳೆದ್ರೂ ಸಹಿತ 56 ಇಂಚು ಅಂದ್ರೆ ವೃತ್ತಾಕಾರದಲ್ಲಿ ನಿಮ್ಗೆ ಸಿಗುತ್ತೆ. ಮತ್ತೆ ಅದರ ಜೊತೆಗೆ ಒಟ್ಟು 500 ಕೆಜಿ ಭಾರ ಇರತಕ್ಕಂತಹ ಅತಿ ದೊಡ್ಡದಾದಂತಹ ಡೋಲ್ ಇದಾಗಿದೆ. ಮತ್ತೆ ಅದರ ಜೊತೆಗೆ ವಿಶೇಷ ಏನು ಅಂದ್ರೆ ಒಳಗಡೆ ತಾಮ್ರದಲ್ಲಿ ಬಳಕೆಯನ್ನ ಮಾಡಿಕೊಳ್ಳಲಾಗಿದೆ. ಒಳಗಡೆ ತಾಮ್ರವನ್ನ ಬಳಕೆ ಮಾಡಿಕೊಂಡು ತದನಂತರ ಮೇಲ್ಗಡೆ ಬೆಳ್ಳಿ ಮತ್ತೆ ಬಂಗಾರದ ಕೋಟೆಡ್ ಅನ್ನ ಮಾಡಿದ್ದಾರೆ. ನಿಮ್ಗೆ ಒಳಗಡೆ ಇದರ ಮೇಲ್ಗಡೆ ಪ್ಲೇಟೆಡ್ ಇರುವಂತದ್ದು ಪೂರ್ತಿ ಬೆಳ್ಳಿಯ ಕೋಟೆಡ್, ಬೆಳ್ಳಿಯ ಪ್ಲೇಟು, ಒಳಗಡೆ ತಾಮ್ರ ಇದೆ, ಮೇಲ್ಗಡೆ ಬಂಗಾರದ ಕೋಟೆಡ್ ಅನ್ನ ಮಾಡಲಾಗಿದೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಮುಂದಿನ ದಿನಗಳಲ್ಲಿ ಇದು ಹಾಳಾಗಬಾರ್ದು, ಬಹಳಷ್ಟು ವರ್ಷಗಳ ಕಾಲ ಬಳಕೆಗೆ ಬರಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ವಿನ್ಯಾಸವನ್ನ ಮಾಡಲಾಗಿದೆ. ಬರೋಬ್ಬರಿ 3 ತಿಂಗಳಿಂದ ಈ ಒಂದು ಡೋಲನ್ನ ರೆಡಿ ಮಾಡೋದಕ್ಕೆ ತೆಗೆದುಕೊಂಡಿರ್ತಕ್ಕಂತಹ ಕಾಲಾವಕಾಶ. ಒಟ್ಟು 60ಕ್ಕೂ ಹೆಚ್ಚು ಜನ ಕಾರ್ಮಿಕರು ಇದನ್ನ ನಿರಂತರವಾಗಿ ಒಂದೊಂದು ಕುಸುರಿ ಕಲೆಯಲ್ಲೂ ಸಹಿತ ಅಂತಂದ್ರೆ ಬಳಕೆಯನ್ನ ಮಾಡಿಕೊಂಡು ಅದನ್ನ ಅತ್ಯದ್ಭುತವಾಗಿ ರಾಮನಿಗೆ ಅರ್ಪಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಈ ಡೋಲು ಒಟ್ಟು 500 ಕೆಜಿ ಇದೆ. ಇದರ ಕೆಳಗಡೆ ಇರುವಂತಹ ರಥ, ಈ ರಥವನ್ನು ಸಹಿತ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಈ ರಥ ಒಟ್ಟು 700 ಕೆಜಿ ಇದೆ. ಒಟ್ಟು ಎರಡೂ ಸೇರಿಸಿದ್ರೆ ನಿಮ್ಗೆ 1200 ಕೆಜಿ ಏನಂದ್ರೆ ತೂಕ ಇರುವಂತದ್ದು. ಮತ್ತೆ ಅದರ ಜೊತೆಗೆ ಈ ಒಂದು ಡೋಲನ್ನ ಎಳ್ಕೊಂಡು ಹೋಗಬೇಕು ಅಂದ್ರೂ ಸಹಿತ ನೀವು ಕೆಳಗಡೆ ವೀಲ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಸಹಿತ 4 ಜನ ಎಳೆದ್ರು ಸಹಿತ ಆರಾಮಾಗಿ ಸಲೀಸಾಗಿ ಬರಬೇಕು ಅಂತ. 1200 ಕೆಜಿಯಷ್ಟು ಎತ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಈ ಒಂದು ಡೋಲ್ ಏನಾದ್ರೂ ಬಾರಿಸಿದ್ದೆ ಆದ್ರೆ ನಿಮ್ಗೆ ಅರ್ಧ ಕಿಲೋಮೀಟರ್ನಷ್ಟು ದೂರದವರೆಗೂ ಸಹಿತ ಸೌಂಡ್ ಕೇಳುತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಅದನ್ನ ಬಾರಿಸಿ ಸಹಿತ ತೋರಿಸುವಂತೆ ಅಂದ್ರೆ ನೀವು ದೇವಸ್ಥಾನದ ಆವರಣದ ಸಂಪೂರ್ಣವಾದಂತಹ ಏನಂದ್ರೆ
ಪ್ರದೇಶ ಇದೆಯಲ್ಲ ಅದಕ್ಕೆ ಈ ಒಂದು ಡೋಲಿನ ಸೌಂಡ್ ಕೇಳಬೇಕು, ಅಷ್ಟರ ಮಟ್ಟಿಗೆ ನಗಾರಿಯ ಮಹತ್ವ ಗೊತ್ತಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಮತ್ತೆ ನೀವು ಎರಡೂ ಏನಂದ್ರೆ ಕೋಲುಗಳ ಮೂಲಕವಾಗಿ ಡೋಲ್ ಬಾರಿಸ್ತಾ ಇದ್ರೆ ಕೆಳಗಡೆ ಗಂಟೆಗಳಿದಾವೆ. ಈ ಗಂಟೆಗಳು ಸಹಿತ ಆ ಸಂದರ್ಭದಲ್ಲಿ ಅಲ್ಲಾಡ್ತವೆ, ಅವೂ ಸಹಿತ ಸೌಂಡ್ ಅನ್ನ ಮಾಡ್ತವೆ. ಅಷ್ಟರ ಮಟ್ಟಿಗೆ ಅಂದ್ರೆ ವಿನ್ಯಾಸವನ್ನ ಮಾಡಿದರೆ. ಈ ರೀತಿಯಾದಂತಹ ಇತ್ತೀಚೆಗೆ ಏನಂದ್ರೆ ಅಯೋಧ್ಯೆಗೆ 108 ಅಡಿಯ ಅಗರಬತ್ತಿ ಬಂತು, ಮತ್ತೆ ಅದರ ಜೊತೆಗೆ ನೇಪಾಳದಿಂದ ಬಹಳಷ್ಟು ವಸ್ತುಗಳನ್ನ ಕಳಿಸಲಾಯಿತು. ಅದೇ ರೀತಿಯಾಗಿ ಗುಜರಾತಿಂದನೂ ಸಹಿತ ಈ ಡೋಲು ಬಹಳಷ್ಟು ಜನರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.